ಯೋಜನೆ ಗುತ್ತಿಗೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿದೆಯಂತೆ. ಸರ್ಕಾರ ಮಂಡಿಸಿದ ಸಿಎಜಿ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಎತ್ತಿನಹೊಳೆ ಯೋಜನೆ ಗುತ್ತಿಗೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವಂತದ್ದು. ಸರ್ಕಾರ ಮಂಡಿಸಿದ ಸಿಎಜಿ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಕೇವಲ 7 ಮಂದಿಗೆ 14,805 ಕೋಟಿ ರೂಪಾಯಿ ಕಾಮಗಾರಿ ಗುತ್ತಿಗೆ ಆರ್ಥಿಕ ಸಾಮರ್ಥ್ಯ ಪರಿಶೀಲಿಸದೆ ಗುತ್ತಿಗೆ ನೀಡಲಾಗಿದೆ ಅಂತ ಸಿಎಜಿ ಹೇಳುತ್ತಿದೆ. ಕೇವಲ 7 ಮಂದಿಗೆ 67% ಕಾಮಗಾರಿ ಹಂಚಿಕೆಯಾಗಿದೆ. ಗುತ್ತಿಗೆದಾರರ ಸಾಮರ್ಥ್ಯ ನೋಡಲಿಲ್ಲ, ಅನುಭವ ನೋಡಲಿಲ್ಲ. ಅನರ್ಹರಿಗೆ 80% ಕಾಮಗಾರಿಕೆಯನ್ನ ಹಂಚಿದ್ದಾರೆ. ಗೋಲ್ಮಾಲ್ ಆಗಿದೆ ಅಂತಿದೆ ಸಿಎಜಿ. ಒಬ್ಬರಿಗೆ 5,216.58 ಕೋಟಿ ಮೊತ್ತದ 11 ಕಾಮಗಾರಿಗಳ ಗುತ್ತಿಗೆ. ಈ ಗುತ್ತಿಗೆದಾರನ ಠೇವಣಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ವಿಜೆಎನ್ಎಲ್ ವಿಫಲವಾಗಿದೆಯಂತೆ. ಗುತ್ತಿಗೆದಾರರಿಗೆ ಪರೋಕ್ಷವಾಗಿ ಲಾಭಕ್ಕೆ ಕಾರಣವಾದ ವಿಜೆಎನ್ಎಲ್ ಅನ್ನಲಾಗ್ತಿದೆ. ಎತ್ತಿನಹೊಳೆ ಯೋಜನೆ ಅನುಷ್ಠಾನದಲ್ಲೂ ಫೇಲ್ ಆಗಿದೆ ಅಂತ ಸಿಎಜಿ ವರದಿ ನೀಡಿದೆ. ಈಗ ಭಾರೀ ಗೋಲ್ಮಾಲ್ ಆಗಿರುವಂತದ್ದು ಸಾಮರ್ಥ್ಯ ನೋಡದೆ, ಅನುಭವ ನೋಡದೆ ಹಂಚಿಕೆಯಾಗಿದೆ ಅಂತ ಈಗ ಸಿಎಜಿ ಹೇಳುತ್ತಿದೆ. ಸರ್ಕಾರ ಮಂಡಿಸಿದ ಸಿಎಜಿ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿರುವಂತದ್ದು. ಕೇವಲ 7 ಮಂದಿಗೆ 14,805 ಕೋಟಿ ರೂಪಾಯಿಯ ಕಾಮಗಾರಿ ಗುತ್ತಿಗೆಯನ್ನ ನೀಡಲಾಗಿತ್ತು. ಆರ್ಥಿಕ ಸಾಮರ್ಥ್ಯ ಯಾವುದನ್ನು ಪರಿಶೀಲನೆ ಮಾಡದೆ ಗುತ್ತಿಗೆ ನೀಡಲಾಗಿದೆ ಅಂತಿದೆ ಸಿಎಜಿ. ಭಾರೀ ಗೋಲ್ಮಾಲ್ ಆಗಿರುವಂತದ್ದು ಆರ್ಥಿಕ ಸಾಮರ್ಥ್ಯವನ್ನ ಪರಿಶೀಲನೆ ಮಾಡಿಲ್ಲ, ಸಾಮರ್ಥ್ಯವನ್ನ ನೋಡಿಲ್ಲ, ಅನುಭವವನ್ನ ನೋಡಿಲ್ಲ ಅಂತ ಹೇಳಿ 2 ಬಾರಿ ಡಿಪಿಆರ್ ಬದಲಾವಣೆ ಆಯಿತು. ಎತ್ತಿನಹೊಳೆ ಯೋಜನಾ ವೆಚ್ಚ ಸಿಕ್ಕಾಪಟ್ಟೆ ಹೆಚ್ಚಳ ಆಗಿರುವಂತದ್ದು. 2012ರಲ್ಲಿ 8,323.50 ಕೋಟಿ ಇದ್ದ ಯೋಜನಾ ವೆಚ್ಚ ಈಗ 2014ರಲ್ಲಿ 12,912.36 ಕೋಟಿಗೆ ಹೆಚ್ಚಿಸಿ ಪರಿಷ್ಕರಣೆ ಮಾಡಲಾಯಿತು. 2023ರಲ್ಲಿ 23,251 ಕೋಟಿಗೆ ಯೋಜನಾ ವೆಚ್ಚ. ಯೋಜನೆ ಪೂರ್ಣಗೊಳಿಸಲು ಡಿಪಿಆರ್ನಲ್ಲಿ ದಿನಾಂಕವೇ ನಿಗದಿ ಮಾಡಿಲ್ಲ. ಯೋಜನೆ ಪೂರ್ಣಗೊಳಿಸಲು ಬೇಕು 7,954.63 ಕೋಟಿ ರೂಪಾಯಿ. ಸಾಲ ಪಡೆಯಲು ರಾಜ್ಯ ಸರ್ಕಾರದಿಂದ ಸಿಗದಂತಹ ಗ್ರೀನ್ ಸಿಗ್ನಲ್. ಯೋಜನೆ ಸಂಬಂಧ ಆರ್ಥಿಕ ನಿಶ್ಚಿತತೆ ಎದುರಿಸುತ್ತಿದೆ ವಿಜಿಎನ್ಎಲ್. ಎತ್ತಿನಹೊಳೆ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವಂಥದ್ದು. ಯಾವ ಕಂಪನಿಗೆ ಒಂದಕ್ಕಿಂತ ಹೆಚ್ಚು ಕಾಮಗಾರಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಿದ್ದೀವಿ ಸ್ಕ್ರೀನ್ ಮೇಲೆ. ಎತ್ತಿನಹೊಳೆ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಕಂಡು ಬಂದಿರುವಂಥದ್ದು. ಯೋಜನಾ ವೆಚ್ಚವೂ ಏನಿದೆಯಲ್ಲ ಅದು ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ. 2012ರನ್ನ ಗಮನಿಸೋದಾದ್ರೆ 8,000 ಕೋಟಿ ರೂಪಾಯಿ, 8,000 ಚಿಲ್ಲರೆ ಕೋಟಿ ರೂಪಾಯಿ ಇದ್ದಂತಹ ಯೋಜನಾ ವೆಚ್ಚ. ತದನಂತರ 2014ರಲ್ಲಿ 12,912 ಕೋಟಿ ಹೆಚ್ಚಿಸಿ ಪರಿಷ್ಕರಣೆಯನ್ನ ಮಾಡಲಾಯಿತು. ತದನಂತರ 2023ರಲ್ಲಿ 23,251 ಕೋಟಿಗೆ ಯೋಜನಾ ವೆಚ್ಚವಾಯಿತು. ಯೋಜನೆ ಪೂರ್ಣಗೊಳಿಸಿಲ್ಲ, ಡಿಪಿಆರ್ ದಿನಾಂಕವೇ ನಿಗದಿ ಮಾಡಿಲ್ಲ. ಇನ್ನು ಯೋಜನೆ ಪೂರ್ಣಗೊಳಿಸಬೇಕು ಅಂತ 7,954 ಕೋಟಿ ರೂಪಾಯಿ ಆಯ್ತು, ಪೂರ್ಣಗೊಳಿಸಲು ಬೇಕು ಅಂತ ಕೇಳ್ಕೊಂಡ್ರು. ಸಾಲ ಪಡೆಯಲು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗ್ತಿಲ್ಲ ಅನ್ನುವಂಥದ್ದು. ಯೋಜನೆ ಸಂಬಂಧ ಆರ್ಥಿಕ ಅನಿಶ್ಚಿತತೆ ಉಂಟಾಗ್ತಿದೆ. ಯೋಜನೆಗೆ ಸಂಬಂಧ ಆರ್ಥಿಕ ಅನಿಶ್ಚಿತತೆ ಎದುರಿಸ್ತಿದೆ ವಿಜೆಎನ್ಎಲ್. ಈಗ ಇನ್ನು ಯಾವ ಕಂಪನಿಗೆ ಒಂದಕ್ಕಿಂತ ಹೆಚ್ಚು ಕಾಮಗಾರಿಯನ್ನ ಗುತ್ತಿಗೆಯನ್ನ ನೀಡಲಾಗ್ತಿದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೇವೆ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾ 3 ಗುತ್ತಿಗೆ, ಮೌಲ್ಯ 3,400 ಕೋಟಿ ರೂಪಾಯಿಗಳು. ಇನ್ನು ಡಿವೈ ಉಪ್ಪಾರ್ ಅಂಡ್ ಸನ್ಸ್ 2 ಗುತ್ತಿಗೆಯನ್ನ ನೀಡಲಾಗಿದೆ, ಸುಮಾರು 1,000 ಕೋಟಿ ರೂಪಾಯಿ ಅದರ ಮೌಲ್ಯ. ಇನ್ನು ಜಿ ಶಂಕರ್ 7 ಗುತ್ತಿಗೆಯನ್ನ ನೀಡಲಾಗಿದೆ, 2,349 ಕೋಟಿ ರೂಪಾಯಿ ಅದರ ಮೌಲ್ಯ.